Hello, friends. Welcome to my channel, English with Basraj sir. My name is Basraja. I'm an English teacher. Well, those who have not yet subscribed so far, please subscribe and encourage me. Well, today's I'm today I'm going to teach you about two conjunctions, when and while. We use when we want to highlight a specific moment or a question about time. For example, when the phone rang, I answered it. ಅಂದರೆ ಫೋನ್ ಶಬ್ದ ಮಾಡಿದಾಗ ರಿಂಗುಣಿಸಿದಾಗ ನಾನು ಅದಕ್ಕೆ ಉತ್ತರ ಕೊಟ್ಟೆ. ವೆನ್ ಐ ವಾಸ್ ಚೈಲ್ಡ್ ಐ ಯೂಸ್ ಟು ಪ್ಲೇ ಇನ್ ದಿ ಪಾರ್ಕ್. ನಾನು ಚಿಕ್ಕವನಿದ್ದಾಗ ಪಾರ್ಕಲ್ಲಿ ಆಟ ಆಡ್ತಾ ಇದ್ದೆ. ವೆನ್ ಡಿಡ್ ಯು ಲಾಸ್ಟ್ ಸಿ ಹಿಮ್? ವೆನ್ ಡಿಡ್ ಯು ಲಾಸ್ಟ್ ಸಿ ಹಿಮ್? ನೀನು ಕೊನೆಯ ಬಾರಿಗೆ ಅವನನ್ನು ಯಾವಾಗ ನೋಡಿದೆ? ವೆನ್ ಈಸ್ ಯುವರ್ ಬರ್ಡೇ? ನಿನ್ನ ಹುಟ್ಟಿದ ಹಬ್ಬ ಯಾವಾಗ? ಐ ಫಿನಿಶ್ಡ್ ಮೈ ವರ್ಕ್ ವೆನ್ ದ ಕ್ಲಾಕ್ ಸ್ಟ್ರಕ್ 6. ನಾನು ಗಡಿಯಾರ 6 ಹೊಡೆದಾಗ ನಾನು ನನ್ನ ಕೆಲಸವನ್ನು ಮುಗಿಸಿದೆ. ವೆನ್ ಡಿಡ್ ಯು ಅರೈವ್? ನೀನು ಯಾವಾಗ ಬಂದೆ? ವೆನ್ ಡಿಡ್ ಯು ಅರೈವ್ ಅಂದರೆ ನೀನು ಯಾವಾಗ ಬಂದೆ. ಅದೇ ವೈಲನ್ನು ಯಾವಾಗ ವೆನ್ ಅಂದರೆ ಯಾವಾಗ ಅಂತ. ಯಾವಾಗ, ಎಂದು, ಯಾವ ದಿನ, ಅದು. ಈಗ ವೈಲ್ ನೋಡೋಣ. ವೈಲ್ ಅಂದರೆ ಆವಾಗ, ಆ ಸಮಯದಲ್ಲಿ, ಅಂದು, ಆ ಗಳಿಗೆಯಲ್ಲಿ, ಆ ಥರ. ಇಫ್ ಯು ವಾಂಟ್ ಟು ಫೋಕಸ್ ಆನ್ ಎ ಪೀರಿಯಡ್ ಆಫ್ ಟೈಮ್ ಆರ್ ಟೂ ಆ್ಯಕ್ಷನ್ಸ್ ಹ್ಯಾಪನಿಂಗ್ ಅಟ್ ದ ಸೇಮ್ ಟೈಮ್, ವಿ ಯೂಸ್ ವೈಲ್. ಎರಡು ಘಟನೆಗಳು ನಡೆಯುವಾಗ ಅಥವಾ ನಿಗದಿಯಾದಂಥ ಟೈಮನ್ನು ಹೇಳಲಿಕ್ಕೆ ವೈಲ್ ಉಪಯೋಗಿಸ್ತೇವೆ ನಾವು. ವೈಲ್ ಐ ವಾಸ್ ಕುಕಿಂಗ್ ಡಿನ್ನರ್ ದಿ ಕ್ಯಾಟ್ ವಾಸ್ ಸ್ಲೀಪಿಂಗ್. ನಾನು ಅಡುಗೆ ಮಾಡ್ತಾ ಇರಬೇಕಾದ್ರೆ ಬೆಕ್ಕು ನಿದ್ದೆ ಮಾಡ್ತಾ ಇತ್ತು. ಶಿ ವಾಸ್ ಸ್ಟಡಿಯಿಂಗ್ ವೈಲ್ ಐ ವಾಸ್ ವಾಚಿಂಗ್ ಟಿ ವಿ. ನಾನು ಟಿ ವಿ ವೀಕ್ಷಿಸ್ತಿರ್ಬೇಕಾದ್ರೆ ಅವಳು ಅಭ್ಯಾಸ ಮಾಡ್ತಾಯಿದ್ಲು, ಓದ್ತಾ ಇದ್ಲು. ದೇ ಮೆಟ್ ವೈಲ್ ದೇ ವರ್ ಇನ್ ಕಾಲೇಜ್. ಅವರು ಕಾಲೇಜಲ್ಲಿ ಇರುವಾಗಲೇ ಪರಸ್ಪರ ಭೇಟಿಯಾದರು. ಈ ವಾಸ್ ಮೆಡಿಟೇಟಿಂಗ್ ವೈಲ್ ಇಸ್ ವೈಫ್ ವಾಸ್ ಡ್ಯಾನ್ಸಿಂಗ್. ಅವನ ಹೆಂಡತಿ ನರ್ತನ ಮಾಡ್ತಾ ಇರಬೇಕಾದ್ರೆ ಇವನು ಧ್ಯಾನ ಮಾಡ್ತಾ ಇದ್ದ. ನೋಡೋಲ್ಲ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಮರೆಯದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.